ಅಂತೂ ಇಂತೂ ಸಚಿವರ ಪಟ್ಟಿ ಅಂತೂ ರಿಲೀಸ್ ಆಗಿದೆ. ಆದರೆ ಕೊನೆಯ ಕ್ಷಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಮೆಗಾ ಟ್ವಿಸ್ಟ್ ಸಿಗ್ತಾ ಇರೋದು ಕೊನೆಯ ಕ್ಷಣದಲ್ಲಿ. ಒಬ್ಬರ ಹೆಸರನ್ನ ಆಡ್ ಮಾಡಿ ಈಗ ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನ ತೆಗೆಯಲಾಗಿದೆ ಅನ್ನೋದು. ಮೈಸೂರಿನಲ್ಲಿ ವಿಷ ಕುಡಿದ ತನ್ವೀರ್ ಸೇಠ್ ಅಭಿಮಾನಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ವಿಷ ಕುಡಿದು ಹೈಡ್ರಾಮಾವೇ ನಡೀತಾ ಇದೆ. ಅಲ್ಲಿ ಡಿಕೆ ಕ್ಯಾಬಿನೆಟ್ನಲ್ಲಿ ತನ್ವೀರ್ ಸೇಠ್ಗೆ ಈ ಬಾರಿ ಮಂತ್ರಿಗಿರಿ ಕೈ ತಪ್ಪಿದೆ. ಸೊ ಮೈಸೂರಿನ ತನ್ವೀರ್ ಸೇಠ್ ಮನೆ ಮುಂದೆ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಬಹಳಷ್ಟು ನಿರೀಕ್ಷೆ ಇತ್ತು ತನ್ವೀರ್ ಸೇಠ್ ಅವರಿಗೆ ಮಂತ್ರಿಗಿರಿ ಈ ಬಾರಿ ಸಿಗತ್ತೆ ಅಂತೇಳಿ. ಮುಸ್ಲಿಂ ಸಮುದಾಯದ ಅತ್ಯಂತ ಹಿರಿಯ ನಾಯಕ ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್ ಅವರು. ಬಟ್ ಈಗ ಡಿಕೆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಹೈಡ್ರಾಮಾ. ಮೈಸೂರಿನಲ್ಲಿ ವಿಷ ಕುಡಿದು ತನ್ವೀರ್ ಸೇಠ್ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರೋದು. ಅಂದ್ರೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ವಿಷ ಕುಡಿದು ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ. ತನ್ವೀರ್ ಸೇಠ್ ಅಂತ ಬಂದಾಗ ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ನಾಯಕ ಯಾರು ಅಂತ ಹೇಳಿದ್ರೆ ತನ್ವೀರ್ ಸೇಠ್. ಅದರ ಜೊತೆಗೆ ಬಹಳಷ್ಟು ನಿರೀಕ್ಷೆ ಇತ್ತು ಈ ಬಾರಿ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಇರತ್ತೆ ಅಂತ ಹೇಳಿ. ಮುಸ್ಲಿಂ ಸಮುದಾಯ ಅಂತ ಬಂದಾಗ 4 ಜನರಿಗೆ ಅಲ್ಲಿ ಅವಕಾಶ ಇದೆ. ಖಾದರ್, ಸಲೀಂ ಅಹಮದ್, ಜಮೀರ್, 4 ಜನರಿಗೆ ಅಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ ಇಲ್ಲಿ ತನ್ವೀರ್ ಸೇಠ್ಗೆ ಇಲ್ಲ. ರಿಜ್ವಾನ್ ಅವರಿಗೂ ಕೂಡ ಸಚಿವ ಸ್ಥಾನ ಇದೆ. ಸೊ ಹಂಗಾಗಿ 4 ಜನರಿಗೆ ಇಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಇಲ್ಲಿ ತನ್ವೀರ್ ಸೇಠ್ ಅವರಿಗೆ ಸಿಕ್ಕಿಲ್ಲ ಅನ್ನುವಂಥ ಬೇಸರ. ಸೊ ಹಂಗಾಗಿ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಕೆ ಕ್ಯಾಬಿನೆಟ್ನಲ್ಲಿ ತನ್ವೀರ್ ಸೇಠ್ಗೆ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ, ಮಂತ್ರಿಗಿರಿ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಹೈಡ್ರಾಮಾಗಳು. ಹಂಗಾಗಿ ತನ್ವೀರ್ ಸೇಠ್ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥ ಕುತೂಹಲ ಈಗ. ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಭಿಮಾನಿಗಳು. ತನ್ವೀರ್ ಸೇಠ್ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ತನ್ವೀರ್ ಸೇಠ್ ಅವರ ಅಭಿಮಾನಿ ವಿಷ ಕುಡಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಅಭಿಮಾನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಸೊ ಮುಂದಿನ ಬೆಳವಣಿಗೆ ಏನೆಲ್ಲ ಆಗತ್ತೆ ಅನ್ನುವಂಥ ಕುತೂಹಲ ಇದೆ. ಈ ಬಾರಿ ಅಳೆದು ತೂಗಿ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಸಿದ್ದರಾಮಯ್ಯ ಬಣದ ಮೇಲುಗೈ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಅಂದರೆ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಯಾರೆಲ್ಲ ಇದ್ರಲ್ಲ ಅವರಿಗೆ ಅವಕಾಶ ಜಾಸ್ತಿ ಇದೆ ಈ ಒಂದು ಪಟ್ಟಿಯಲ್ಲಿ. ಸೊ ಹಂಗಾಗಿ ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಬಣ ಅಂತೂ ಮೇಲುಗೈ ಸಾಧಿಸಿದೆ. ಆದರೆ ಇಲ್ಲಿ ತನ್ವೀರ್ ಸೇಠ್ ವಿಚಾರ ಅಂತ ಬಂದಾಗ ಬಹಳಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು ಅವರ ಅಭಿಮಾನಿಗಳು. ಯಾಕೆ ಅಂತ ಹೇಳಿದ್ರೆ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗತ್ತೆ ಅಂತೇಳಿ ಬಹಳಷ್ಟು ನಿರೀಕ್ಷೆ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನ ಕೈ ಬಿಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರ ಹೆಸರು ಪಟ್ಟಿಯಲ್ಲಿ ಇರೋದು. ಸೊ ಹಂಗಾಗಿ ಈಗ ಅಭಿಮಾನಿಗಳು ಆತಂಕದಲ್ಲಿದ್ದಾರೆ. ವಿಷ ಕುಡಿದಿರುವಂತಹ ಅಭಿಮಾನಿಗಳಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ನೋಡ್ತಾ ಇದ್ದೀರಿ ನೀವು. ತನ್ವೀರ್ ಸೇಠ್ ಅಭಿಮಾನಿ ತಬ್ರೇಜ್ ಅಂತ ಹೇಳಿ ಆತನ ಹೆಸರು. ವಿಷ ಕುಡಿದಿರುವಂತಹ ತಬ್ರೇಜ್ಗೆ ಈಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಯಾಕೆ ವಿಷ ಕುಡಿದ್ರು ಅಂತ ಹೇಳಿದ್ರೆ ಬಹಳಷ್ಟು ನೊಂದಿದ್ದಾರೆ ಅಂತ ಅನ್ಸುತ್ತೆ ಅಭಿಮಾನಿಗಳು. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಂತ್ರಿಗಿರಿ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಹೈಡ್ರಾಮಾಲಿ ಸೃಷ್ಟಿಯಾಗಿರುವ ನೋಡಿ. ಈಗ ಡಿಕೆ ಶಿವಕುಮಾರ್ ಈ ರೀತಿಯ ಅಸಮಾಧಾನ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಸರಿ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಕುತೂಹಲ ಇದೆ. 20 ಸ್ಥಾನಗಳ ಭರ್ತಿಯಾಗಿದೆ. ಇಲ್ಲಿ 8 ದಲಿತ ಸ್ಥಾನಗಳು, 6 ಲಿಂಗಾಯತ, 8 ಒಕ್ಕಲಿಗ ಸ್ಥಾನಗಳಿಗೆ ಮಂತ್ರಿಗಿರಿ ಸಿಕ್ಕಿದೆ. ಅಂದರೆ ಈ ಪಟ್ಟಿಯನ್ನು ನೋಡ್ತಾ ಇದ್ರೆ ಅಳೆದು ತೂಗಿ ಈ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ ಅನ್ನೋದು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಇಲ್ಲ. ಅವರ ಮುಂದಿನ ನಡೆ ಏನು ಅನ್ನೋದು ಗೊತ್ತಿಲ್ಲ. ಆಮೇಲೆ ಮಂಕಾಳು ವೈದ್ಯ ಆರಂಭದಲ್ಲಿ ಆ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತೆ. ಆದರೆ ಈಗ ಪಟ್ಟಿಯಲ್ಲಿ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಈ ರೀತಿಯ ಗೊಂದಲ ಯಾಕೆ ಸೃಷ್ಟಿ ಆಯಿತು? ಇದು ಒಂಥರ ದೊಡ್ಡ ಅವಮಾನ ಆಗತ್ತೆ.